ಸ್ವಯಂವರ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲವೇ ಇಲ್ಲ, ಸ್ವಯಂವರ ಆಗೋದೇ ಇಲ್ಲ. ಅದನ್ನು ಒಂದೇ ಕೈಯಲ್ಲಿ ಎತ್ತಿ ಅದಕ್ಕೆ ಪ್ರತ್ಯಂಚ ಕಟ್ಟಕ್ಕೆ ಹೋಗಿ ಎಷ್ಟು ಮಟ್ಟಕ್ಕೆ ಕಟ್ಟಕ್ಕೆ ಎಳಿತಾನೆ ಅಂದರೆ ಮುರಿದೇ ಹೋಗುತ್ತೆ. ಅದು ನಳ ಅನ್ನುವಂಥ ಒಬ್ಬ ವಾನರ, ಆತ ಬಂದು ಪ್ರಾಪರ್ ಇಂಜಿನಿಯರಿಂಗ್ ವರ್ಕನ್ನು ಮಾಡಿ, ಸಿವಿಲ್ ಇಂಜಿನಿಯರಿಂಗ್ ಥರ ಆತ ವರ್ಕನ್ನು ಮಾಡಿ ಪ್ರಾಪರಾಗಿ ಬಿಲ್ಡ್ ಮಾಡ್ತಾನೆ ಸೇತುವೆಯನ್ನು. ನಾವು ಎಲ್ಲನೂ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇತ್ತೀಚೆಗೆ ಬಂದಿರೋರು ಮಾತ್ರ ಕಲ್ಪನೆಯಲ್ಲಿ ಬರೀತಿರೋರು. ಮುಂಚೆ ಎಲ್ಲ ಋಷಿಗಳು ಅವರು ಧ್ಯಾನದಲ್ಲಿ ಕೂತು ಧ್ಯಾನದಲ್ಲಿ ಏನು ಕಾಣಿಸೋದು ಅದನ್ನೆಲ್ಲ ಬರೆಯೋರು. ಸರ್, ಹಾಗಿದ್ರೆ ಅಹಲ್ಯೆಗೆ ಶಾಪ ಕೊಟ್ಟರು, ಕಲ್ಲಾದರು. ತದನಂತರ ರಾಮರ ಪಾದ ತಾಕಿದಾಗ ಅವರು ಮತ್ತೆ ಅಹಲ್ಯೆಯ ತಮ್ಮ ಮೂಲ ಸ್ವರೂಪವನ್ನು ಪಡ್ಕೊಂಡ್ರು ಅನ್ನೋದು ಕಥೆಗಳ ಮುಖಾಂತರ ಈಗ ಹಲವಾರು ವರ್ಷಗಳಿಂದ ಇದೇ ನಡ್ಕೊಳ್ತಾ ಬಂದಿದೆ. ಹೀಗಿದ್ದಾಗ ಇದು ಯಾಕೆ ಆಗಿರ್ಬೋದು ಅಂದರೆ ಆ ಒಂದು ಕಥೆಗಳು ಯಾವುದೋ ಒಂದು ಮೂಲದಿಂದ ಬಂದಿರುತ್ತೆ. ಸೊ ಅದು ಯಾವ ರೀತಿ ಆಗಿರ್ಬೋದು, ಯಾವುದಕ್ಕಾಗಿರ್ಬೋದು ಅಂತ ನಿಮಗೆ ಅನ್ಸುತ್ತೆ? ರಾಮಾಯಣ ಮಹಾಭಾರತ ನಮ್ಮ ಸಂಸ್ಕೃತಿಯಲ್ಲಿ ತುಂಬ ಮಟ್ಟಕ್ಕೆ ಇನ್ವಾಲ್ವ್ ಆಗಿಬಿಟ್ಟಿದೆ. ನಮ್ಮ ಇಮೋಷನ್ಸ್ ಎಲ್ಲರ ಅದಕ್ಕೆ ಕನೆಕ್ಟ್ ಆಗಿದೆ. ಹಾಗಿರುವಾಗ ಏನಾಗುತ್ತೆ ಅಂದರೆ ಒಬ್ಬೊಬ್ಬರ ಕಲ್ಪನೆಯಲ್ಲಿ ಒಂದೊಂದು ಥರ ನೋಡ್ತಾರೆ ಅದನ್ನು, ರಾಮಾಯಣವನ್ನು. ಫಾರ್ ಎಕ್ಸಾಂಪಲ್, ರಾಮ ಸೀತೆಯ ಸ್ವಯಂವರ ಆಗಿರಬಹುದು. ಸ್ವಯಂವರ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲವೇ ಇಲ್ಲ, ಸ್ವಯಂವರ ಆಗೋದೇ ಇಲ್ಲ. ರಾಮ ಹಾಗೆ ಮಿಥಿಲೆಗೆ ಕರ್ಕೊಂಡು ಬರ್ತಾರೆ ವಿಶ್ವಾಮಿತ್ರ ಮುನಿಗಳು. ಆವಾಗ 5,000 ಜನಗಳು ಶಿವಧನಸ್ಸನ್ನು ಎಳ್ಕೊಂಡು ಬರ್ತಾರೆ. ಬಂದ ಮೇಲೆ ಜನಕ ಹೇಳ್ತಿರ್ತಾರೆ, ಅವರು ಕ್ಯಾಶುಯಲಾಗಿ ಹೇಳ್ತಿರ್ತಾರೆ, ಸೀತೆ ಮದುವೆ ವಯಸ್ಸಿಗೆ ಬಂದಮೇಲೆ ತುಂಬ ಜನಗಳ ರಾಜರು ಇಲ್ಲಿ ಬಂದು ಇದನ್ನು ಎತ್ತೋದಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಸಂಕಲ್ಪ ಮಾಡಿರೋದು ಏನಂದರೆ, ಯಾರು ಇದನ್ನು ಎತ್ತಿ ಅದಕ್ಕೆ ಪ್ರತ್ಯಂಚ ಅಂತ ಕರಿತೀವಿ, ಅದನ್ನು ಏರಿಸ್ತಾನೋ ಅವನಿಗೆ ನಾನು ನನ್ನ ಮಗಳನ್ನು ಕೊಡ್ತೀನಿ, ವೀರ್ಯ ಶುಲ್ಕವಾಗಿ ನನ್ನ ಮಗಳನ್ನು ಮದುವೆ ಮಾಡಿಸ್ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ತುಂಬ ಜನ ರಾಜರು ಬಂದರು, ಯಾರ ಕೈಲೂ ಎತ್ತಕ್ಕಾಗಿಲ್ಲ ಅಂತ ಆತ ಹೇಳ್ತಿರ್ತಾನೆ. ರಾಮ ಅದನ್ನೆಲ್ಲ ಕೇಳಿಸ್ಕೊಳ್ದೆ, ಅದನ್ನೆಲ್ಲ ತಲೆಗೂ ಹಾಕ್ಕೊಳ್ದೆ ಹೋಗಿ ಕ್ಷತ್ರಿಯ ಕುತೂಹಲ ಇರುತ್ತಲ್ಲ, ಆ ಕುತೂಹಲದಿಂದ ಎತ್ಬಿಡ್ತಾನೆ ರಾಮ. 5,000 ಜನ ಎಳ್ಕೊಂಡು ಬರ್ತಿದ್ದಂತಹ ಧನಸ್ಸದು. ಅದನ್ನು ಒಂದೇ ಕೈಯಲ್ಲಿ ಎತ್ತಿ ಅದಕ್ಕೆ ಪ್ರತ್ಯಂಚ ಕಟ್ಟಕ್ಕೆ ಹೋಗಿ ಎಷ್ಟು ಮಟ್ಟಕ್ಕೆ ಕಟ್ಟಕ್ಕೆ ಎಳಿತಾನೆ ಅಂದರೆ ಮುರಿದೇ ಹೋಗುತ್ತೆ ಅದು ಶಿವಧನಸ್ಸು. ಹಾಗೆ ನೀನೇ ತಕ್ಕವರ ನನ್ನ ಮಗಳಿಗೆ ಅಂತ ರಾಮನಿಗೆ ಕೊಟ್ಟು ಮದುವೆ ಮಾಡೋದು. ಅದಕ್ಕೆ ಮುಂಚೆ ರಾಮಸೀತೆ ನೋಡೇ ಇರೋದಿಲ್ಲ, ಒಬ್ರನ್ನೊಬ್ರು ಮೀಟ್ ಮಾಡಿರೋದಿಲ್ಲ, ಸ್ವಯಂವರ ಅಂತ ನಡೀಲಿಲ್ಲ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಈ ಥರ ಇರೋದು. ಆದರೆ ನಮಗೆ ಒಂದಷ್ಟು ಡ್ರಾಮಾ ಇಷ್ಟ, ಇಂಡಿಯನ್ಸಿಗೆ ಯಾವಾಗಲೂ ಅಷ್ಟೇ, ಸೀರಿಯಲಲ್ಲೂ ಅಷ್ಟೇ. 2 ಎಪಿಸೋಡಲ್ಲಿ ಮುಗಿಸೋದನ್ನು 150 ಎಪಿಸೋಡ್ವರೆಗೂ ತೊಗೊಂಡು ಹೋಗ್ತಾರೆ. ಯಾಕಂದರೆ ಡ್ರಾಮಾ ಇಷ್ಟ ಇಂಡಿಯನ್ಸ್ಗೆ, ನೋಡೋದಕ್ಕೆ ಅಷ್ಟಿಷ್ಟ, ಕುತೂಹಲ ಜಾಸ್ತಿ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾವು ಆಮೇಲೆ ಬಂದಂತಹ ರೀಟೆಲ್ಲಿಂಗ್ಸಲ್ಲಿ ತುಂಬ ಜನ ಅವರವರ ಭಾವಕ್ಕೆ ತಕ್ಕಂತೆ ಒಂದಷ್ಟು ಎಕ್ಸ್ಟ್ರಾ ಇನ್ಸಿಡೆಂಟ್ಗಳನ್ನ ಸೇರಿಸ್ಕೊಂಡು ಹೋದರು. ನಾವು ಎಲ್ಲನೂ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇತ್ತೀಚೆಗೆ ಬಂದಿರೋರು ಮಾತ್ರ ಕಲ್ಪನೆಯಲ್ಲಿ ಬರೀತಿರೋರು. ಮುಂಚೆ ಎಲ್ಲ ಋಷಿಗಳು ಅವರು ಧ್ಯಾನದಲ್ಲಿ ಕೂತು ಧ್ಯಾನದಲ್ಲಿ ಏನು ಕಾಣಿಸೋದು ಅದನ್ನೆಲ್ಲ ಬರೆಯೋರು. ಆ ಥರ ಒಂದಷ್ಟು ತುಂಬ ನಿಜ ಘಟನೆಗಳು ಇದೆ. ಇವಾಗ ಛಾಯಾಸೀತಾ ಅಂತ ಕರಿತೀವಿ. ಛಾಯಾಸೀತಾ ಅಂದರೆ ರಾವಣ ನಿಜವಾಗ್ಲೂ ಸೀತೆಯನ್ನು ಅಪಹರಣ ಮಾಡಲಿಲ್ಲ, ಸೀತೆಯ ಒಂದು ಛಾಯೆಯನ್ನು ಮಾತ್ರ ಅಪಹರಣ ಮಾಡಿದ್ದು. ಅಗ್ನಿ ಪ್ರವೇಶ ಸೀತೆ ಮಾಡಿದಾಗ ನಿಜವಾದ ಸೀತೆ ಹೊರಗೆ ಬಂದಳು, ಈ ಛಾಯೆ ಸೀತೆ ವಾಪಸ್ ಹೊರಟೋದ್ಲು ಅನ್ನುವಂತಹ ಥಿಯರಿ ಒಂದಿದೆ, ರೀಟೆಲ್ಲಿಂಗ್ಸಲ್ಲಿ ಬರುವಂಥದ್ದು. ನಮಗೆ ಇದಕ್ಕೆ ಸ್ವಲ್ಪ ಕ್ಲೂ ನಮಗೆ ಮೂಲ ರಾಮಾಯಣದಲ್ಲಿ ಸಿಗುತ್ತೆ. ರಾವಣ ಹೇಳ್ತಾನೆ, ಆತ ವೇದವತಿ ಅನ್ನುವಂತಹ ಒಬ್ಬಳು ಋಷಿಕನ್ಯೆ, ಅವಳು ತಪಸ್ಸು ಮಾಡ್ತಿರ್ತಾಳೆ, ಅವಳ ಮೇಲೆ ಇವನು ತುಂಬ ಮೋಹಿತನಾಗ್ಬಿಟ್ಟು ಅತ್ಯಾಚಾರ ಮಾಡಿಬಿಡ್ತಾನೆ. ತುಂಬ ಅವಳಿಗೆ ಬೇಜಾರಾಗಿ ದೇಹತ್ಯಾಗ ಮಾಡಿಬಿಡ್ತಾಳೆ. ದೇಹತ್ಯಾಗ ಮಾಡೋ ಮುಂಚೆ ಹೇಳಿರ್ತಾಳೆ, ಮುಂದಿನ ಜನ್ಮದಲ್ಲಿ ನಾನೇ ಬಂದು ನಿನ್ನ ಸಾವಿಗೆ ಕಾರಣ ಆಗ್ತೀನಿ ಅಂತ. ಅದಕ್ಕೆ ಅವಳೇ ವೇದವತಿ, ರಾವಣನೇ ಹೇಳ್ತಾನೆ, ಇದನ್ನು ಮೂಲ ವಾಲ್ಮೀಕಿ ರಾಮಾಯಣದಲ್ಲೇ ಸಿಗುತ್ತೆ, ವೇದವತಿನೇ ಈ ಸೀತೆ ರೂಪದಲ್ಲಿ ಬಂದಿದ್ದಾಳೇನೋ ಅಂತ ರಾವಣನೇ ಹೇಳ್ತಾನೆ. ಸೊ ನಮ್ಗೆ ಅಲ್ಲಿ ಒಂದು ಸ್ವಲ್ಪ ಹಿಂಟ್ ಸಿಗುತ್ತೆ. ಸೊ ಈ ಥರ ಥಿಯರಿಗಳನ್ನ ನಾವು ನಂಬೋದು. ಆದರೆ ಒಂದಷ್ಟು ಏನೇನೋ ಥಿಯರಿಗಳನ್ನ ಹೇಳ್ಬಿಡ್ತಾರೆ. ಒಂದು ಈ ಥರ ರಿಡಿಕ್ಯುಲಸ್ ಮಹಾಭಾರತದ ಥಿಯರಿ ಅಂದರೆ ದ್ರೌಪದಿಗೂ ಕರ್ಣನಿಗೂ ಪ್ರೀತಿ ಇತ್ತು, ಅದೆಲ್ಲ ತುಂಬ ಬುಲ್ಶಿಟ್ ಅದು. ಆ ಥರ ಎಲ್ಲ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ಮೂಲ ಕಥೆಗೆ ಭಂಗ ಆಗುತ್ತೆ. ಅದರಿಂದ ನಾವು ಬಚಾವಾಗಿರಬೇಕು ಹೊರತು ಒಂದಷ್ಟು ಥಿಯರಿಗಳನ್ನ ನಾವು ಅದು ನಂಬಿದ್ರೆ ಏನು ತಪ್ಪಿಲ್ಲ. ಸರ್, ಓಕೆ, ಈಗ ತುಂಬ ಕಾಂಟ್ರವರ್ಸಿ ವಿಷಯ ಅಂದರೆ ಈಗ ರಾಮ್ ಸೇತು ಅನ್ನೋದು ಕಾಂಟ್ರವರ್ಸಿ ಅವಾಗಿಂದನೂ ನಡೀತಾ ಇದೆ, ಇವಾಗಲೂ ಇದೆ. ಅದಕ್ಕೆ ಕನ್ಕ್ಲೂಷನ್ ಅನ್ನೋದು ಕೆಲವೊಂದು ಕಡೆ ರಿಸರ್ಚರ್ಸ್, ನೀವು ಹೇಳ್ದಂಗೆ ಫಾರಿನ್ ರಿಸರ್ಚರ್ಸ್ ಆಗಿರ್ಬೋದು, ಅಥವಾ ನಮ್ಮ ಭಾರತದ್ದೇ ಆದಂಥ ಕೆಲವೊಂದು ರಿಸರ್ಚರ್ಸ್ ಆಗಿರ್ಬೋದು, ಅದಕ್ಕೆ ಕೆಲವೊಂದು ಕನ್ಕ್ಲೂಷನ್ ಕೊಟ್ಟಿದ್ರು ಈ ರಾಮ್ ಸೇತು ಬಗ್ಗೆ ಇರುವಂಥ ತಪ್ಪು ಕಲ್ಪನೆ ಏನು? ಸೊ ನಾವು ರಾಮಾಯಣದಲ್ಲಿ ನೋಡಿದಾಗ ನಾವು ಸೀರಿಯಲ್ಗಳಲ್ಲಿ ನೋಡೋದು ಏನಂದರೆ, ರಾಮಸೇತು ಕಟ್ಟೋದಕ್ಕೆ ವಾನರ ಸೈನ್ಯ ಎಲ್ಲ ಕಲ್ಲುಗಳನ್ನ ತೊಗೊಂಡ್ರು, ರಾಮ ಅಂತ ಬರೆದ್ರು, ಆ ಕಲ್ಲನ್ನು ಹಾಕಿದ್ದಕ್ಕೆ ನೀರ ಮೇಲೆ ತೇಲ್ತು ಅಂತ.
ಅದಕ್ಕೆ ಅದನ್ನು ಕಲ್ಪನೆ ಅಂತ ಎಲ್ಲರೂ ಕರೆಯೋದು. ಇಲ್ಲ ಅದು ಕಲ್ಪನೆ, ಅದು ಆ್ಯಡಮ್ಸ್ ಬ್ರಿಡ್ಜ್, ಅದು ರಾಮಸೇತು ಅಲ್ಲ, ಅಥವಾ ನ್ಯಾಚುರಲಿ ಫಾರ್ಮ್ ಆಗಿರೋದು, ಆ ಥರ ಎಲ್ಲ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ ನಿಮ್ಮ ಡಿಸ್ಕ್ರಿಪ್ಷನ್ಗೆ ಮ್ಯಾಚೇ ಆಗಲ್ವಲ್ಲ, ಅದು ಕಲ್ಲು ಹೆಂಗೆ ತೇಲಕ್ಕೆ ಸಾಧ್ಯ ಆ ಥರ ಅಂತ. ಅಲ್ಲಿ ನೋಡಿದ್ರೆ ರಾಮಸೇತುವಲ್ಲಿ ಕಲ್ಲು ತೇಲ್ತಿಲ್ಲ, ಅದನ್ನು ಆ್ಯಕ್ಚುಲಾಗಿ ಬ್ರಿಡ್ಜ್ನ ಬಿಲ್ಡ್ ಮಾಡಿರೋದು ಅದು. ಅದಕ್ಕೆ ನಾನು ಮುಂಚೆ ಹೇಳಿದ್ದು ಮೂಲ ವಾಲ್ಮೀಕಿ ರಾಮಾಯಣ ಓದಬೇಕು ಅಂತ. ಅದರಲ್ಲಿ ಈ ಥರ ರಾಮನ ಹೆಸರು ಬರೆದು ಕಲ್ಲು ತೇಲ್ತು ಅಂತ ಇಲ್ಲ. ನಮಗೆ ಸಿಂಪಲ್ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ರಾಮ ಅಂತ ಕಲ್ಲ ಮೇಲೆ ಬರೆದುಬಿಟ್ಟು ಆ ಕಲ್ಲ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯನಾ ವಾನರ ಸೈನ್ಯಕ್ಕೆ? ಸಾಧ್ಯ ಇಲ್ಲ. ಅದರಲ್ಲೇ ಅದು ನಮಗೆ ತಪ್ಪು ಅಂತ ಗೊತ್ತಾಗಬೇಕು. ಅದು ಇಮೋಷ್ನಲ್ ಆಗಿ ರಾಮನ ನಾಮಕ್ಕೆ ಭಾವ ಬರಲಿ ಅಂತ ಅದನ್ನು ಆ ಥರ ಕತೆಗಳನ್ನ ಹೇಳೋದಕ್ಕೆ ಶುರು ಮಾಡಿರೋದು. ಮೂಲ ರಾಮಾಯಣದಲ್ಲಿ ನಮ್ಮ ವಿಶ್ವಕರ್ಮ ದೇವಶಿಲ್ಪಿ ಅಂತ ಏನು ಕರಿತೀವಿ, ಅವರ ಓರಸ ಪುತ್ರನಾದ ನಳ ಅನ್ನುವಂಥ ಒಬ್ಬ ವಾನರ, ಆತ ಬಂದು ಪ್ರಾಪರ್ ಇಂಜಿನಿಯರಿಂಗ್ ವರ್ಕನ್ನು ಮಾಡಿ, ಸಿವಿಲ್ ಇಂಜಿನಿಯರಿಂಗ್ ಥರ ಆತ ವರ್ಕನ್ನು ಮಾಡಿ ಪ್ರಾಪರಾಗಿ ಬಿಲ್ಡ್ ಮಾಡ್ತಾನೆ ಸೇತುವೆಯನ್ನು. ಈ ಥರ ಕಲ್ಲುಗಳನ್ನ ತೊಗೊಂಬರ್ಬೇಕು, ಈ ಥರ ಮರಗಳನ್ನ ತರಬೇಕು, ಇಷ್ಟೇ ಮೆಷರ್ಮೆಂಟಲ್ಲಿ ಅದನ್ನು ಹಾಕಬೇಕು, 100 ಯೋಜನೆಗಳು ಅಂತ ಹೇಳ್ತಾರೆ. ಅದರ ಡಿಸ್ಟೆನ್ಸು 100 ಯೋಜನೆಗಳವರೆಗೂ ಕಟ್ತಾರೆ. ಇದೇ ಥರ ಪ್ರಾಪರಾಗಿ ಇಂಜಿನಿಯರಿಂಗ್ ಟಾಸ್ಕ್ ಮಾಡಿ ಅದನ್ನು ಕಟ್ಟೋದು ಅಂತ ಮೂಲ ರಾಮಾಯಣದಲ್ಲಿ ತುಂಬ ಚೆನ್ನಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅದನ್ನು ನೋಡಿದ್ರೆ ಇವತ್ತು ರಾಮಸೇತುಗೆ 100% ಮ್ಯಾಚ್ ಆಗುತ್ತೆ. ಸೊ ಅದರಲ್ಲಿ ನಮಗೆ ಸಿಕ್ಕ ಹೋಗುತ್ತೆ. ಸೊ ರಾಮಸೇತು ಅನ್ನೋದು ನಾವು ಇಮೋಷ್ನಲಿ ನೋಡಿದಾಗ ರಾಮ ಅನ್ನೋ ಹೆಸರನ್ನು ತೇಲ್ತು ಅಂತ ಹೇಳೋದು. ಆದರೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಾಪರಾಗಿ ನಳ ಕಟ್ಟದ ಅಂತ. ಅದಕ್ಕೆ ಅದರ ಹೆಸರು ರಾಮಸೇತು ಅಂತ ಕೂಡ ಇರೋದಿಲ್ಲ. ರಾಮ ಸೀತೆಗೆ ಪುಷ್ಪಕ ವಿಮಾನದಲ್ಲಿ ವಾಪಸ್ ಬರ್ತಾ ಇದೆಲ್ಲ ತೋರಿಸ್ಕೊಂಡು ಬರ್ತಾನೆ, ನಾನು ಈ ಜಾಗದಲ್ಲಿ ಮಹಾದೇವನ ಪೂಜೆ ಮಾಡಿದೆ ಅಂತೆಲ್ಲ ಹೇಳ್ತಾನೆ. ಆವಾಗ ರಾಮಸೇತುವನ್ನು ಕೂಡ ತೋರಿಸ್ತಾನೆ. ನಳ ಕಟ್ಟಿದ ಸೇತು ಇದು ನಳ ಸೇತು ಅಂತ ರಾಮ ಹೇಳೋದು. ರಾಮಾಯಣದಲ್ಲಿ ಅದರ ಹೆಸರು ನಳ ಸೇತು ಅಂತ. ಆಮೇಲೆ ನಾವು ರಾಮಸೇತು ಅಂತ ಕರೆಯೋದಕ್ಕೆ ಶುರು ಮಾಡಿದ್ದು. ಸರ್, ಈಗ ನೀವು ಒಂದು 2 ಇನ್ಸಿಡೆಂಟ್ ಹೇಳಿದ್ರಿ, ಸ್ವಯಂವರದ್ದೊಂದು, ಆಮೇಲೆ ರಾಮ್ ಸೇತು ಬಗ್ಗೆ ಒಂದು. ಈಗ ನಾನು ಓದಿರುವಂಥ ಪುಸ್ತಕಗಳಲ್ಲಿ ಸ್ವಯಂವರದ ಬಗ್ಗೆ ತಪ್ಪು ಕಲ್ಪನೆ ಇರುವಂತಹ ರಾಮ ಸೀತೆಗೆ ಸ್ವಯಂವರ ಏರ್ಪಾಡು ಮಾಡಿರ್ತಾರೆ ಅಯೋಧ್ಯೆಯಲ್ಲಿ. ಸೊ ಆಗ ಎಲ್ಲ ರಾಜರುಗಳನ್ನು ಇನ್ವೈಟ್ ಮಾಡ್ತಾರೆ. ಸೊ ಅಲ್ಲಿ ಧನಸ್ಸು ಇರುತ್ತೆ, ಅದನ್ನು ಯಾರು ಎತ್ತಿ ನಿಲ್ಲಿಸ್ತಾರೋ ಅವರಿಗೆ ಸೀತೆಯನ್ನು ವಿವಾಹ ಮಾಡಿಕೊಡುವಂಥದ್ದು ಆಗಿರುತ್ತೆ ಅಂತ ಸಾಮಾನ್ಯ ರಾಮಾಯಣ ಒಂದು ಸ್ಕೂಲಲ್ಲಿ ಏನು ಇರುವಂಥ ಪುಸ್ತಕದಲ್ಲಿ ಅದನ್ನು ಉಲ್ಲೇಖಿಸಲಾಗಿದೆ. ಆಮೇಲೆ ಈಗ ರಾಮ್ ಸೇತು ಬಗ್ಗೆ ಆ ಕಲ್ಲುಗಳನ್ನು ಚಿತ್ರ ಸಮೇತ ಒಂದು ಚಿತ್ರ ಇರುತ್ತೆ, ಆ ಕಲ್ಲಿನ ಚಿತ್ರ ಇರುತ್ತೆ, ಕಲ್ಲಿನ ಚಿತ್ರದ ಮೇಲೆ ರಾಮ ಅಂತ ಬರೆದಿರ್ತಾರೆ. ಸೊ ಅದು ಉಲ್ಲೇಖ ಆಗಿದೆ ಪುಸ್ತಕಗಳಲ್ಲಿ ಇರುವಂಥದ್ದು. ಆಮೇಲೆ ಅಳಿಲು ಸೇವೆ ಅಂತ ಒಂದು ಇದೆ. ಈಗ ಅಳಿಲು ಆ ಟೈಮಲ್ಲಿ ರಾಮನಿಗೆ ಕಲ್ಲೆಲ್ಲ ಜೋಡಿಸ್ತಿದ್ದಾಗ ಸಣ್ಣ ಸಣ್ಣ ಮರಳು ತಂದು ಮಧ್ಯದಲ್ಲಿ ಹಾಕಿ ಅದನ್ನು ಆಗಿರುವಂತ ಮಾಡಿದೆ ಅಂತ ಹೇಳಿತು. ಇದಕ್ಕೆ ರಾಮನ್ ಮೆಚ್ಚಿ ಅದ್ರ ಮೇಲೆ 3 ಗೆರೆ ಎಳೆದಿದ್ದಾರೆ, ಅಳಿಲ್ ಮೇಲೆ ಇದೆ, ಅದು ಅದೇ ಇದೆ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ನೀವ್ ಹೇಳ್ತಾ ಇರೋದು, ಆಮೇಲೆ ಈಗ ನಾವು ನಂಬ್ಕೊಂಡಿರೋದು ಯಾವುದು ಸತ್ಯ, ಯಾವುದು ಸುಳ್ಳು? ಅದೇ ನಾನು ಹೇಳಿದ ಹಾಗೆ ಒಂದಷ್ಟು ಇತಿಹಾಸ, ನಾವು ವಾಲ್ಮೀಕಿ ರಾಮಾಯಣ ಇತಿಹಾಸ, ಅದು ಹಿಸ್ಟ್ರಿ, ಅದು ಸತ್ಯ. ಅದರ ನಂತರ ಏನೆಲ್ಲ ಬಂದಿದೆ ಅದು ಕತೆಗಳ ಮುಖಾಂತರ ನಮಗೆ ಮನಕ್ಕೆ ಜಾಸ್ತಿ ಮುಟ್ಟಲಿ, ನಮ್ಮ ಮನಸ್ಸಲ್ಲಿ ಅದು ಜಾಸ್ತಿ ಕಾಲ ಉಳ್ಕೊಳ್ಳಿ ಅಂತ ಹೇಳೋದಕ್ಕೆ ಮಾಡಿರೋದು. ಅಳಲ್ ಸೇವೆ ಎಲ್ಲ ಖಂಡಿತವಾಗ್ಲೂ ಅದು ನಡೆದಿರುತ್ತೆ. ರಾಮ ಅದು 3 ಬೆರಳಿಟ್ಟಿರೋದು, ಭಾರತದಲ್ಲಿರೋ ಅಳಿಲುಗಳ ಮೇಲೆ ಮಾತ್ರ ಆ ಥರ 3 ಬೆರಳುಗಳ ಚಿಹ್ನೆ ಇರೋದು, ಕಾಗೆಗಳು ಒಂದು ಕಣ್ಣಿಂದ ನೋಡೋದು, ಅದೆಲ್ಲ ರಾಮಾಯಣಕ್ಕೆ ಅಸೋಸಿಯೇಟ್ ಆಗಿರುವಂತಹ ಕತೆಗಳು. ಅದೇ ಥರ ನಾವು ರಾಮಸೇತು ಮಾತ್ರ ನಾವು ಕ್ಲಿಯರಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ತೀವಿ ಯಾವ ಥರ ಕಟ್ಟಿದ್ದು ಅಂತ. ರಾಮನ ಹೆಸರು ಬರೆದಿದ್ದು, ಅದೆಲ್ಲ ಸ್ವಯಂವರ ನಡೆದಿದ್ದು, ಆಮೇಲೆ ಬಂದಂತಹ ರೀಟೆಲಿಂಗ್ಸ್ ನಡಿ ಅದನ್ನು ಹೇಳ್ಕೊಂಡು ಬಂದಿದ್ದು. ಇನ್ನೊಂದಷ್ಟು ಮಟ್ಟಕ್ಕೆ ಡ್ರಾಮಾ ಆ್ಯಡ್ ಆಗಲಿ. ಸ್ವಯಂವರ ಅಂದರೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ತುಂಬ ರಾಜರುಗಳಿದ್ದಾರೆ, ಆ್ಯಕ್ಚುಲಿ ರಾಜರುಗಳು ಬಂದು ಟ್ರೈ ಮಾಡಿರ್ತಾರೆ, ಎಲ್ಲ ಒಟ್ಟಿಗೆ ಬಂದು ಟ್ರೈ ಮಾಡಿರಲ್ಲ ಅಷ್ಟೇ. ಅದಕ್ಕೆ ಮುಂಚೆ ಜನಕ ಹೇಳ್ತಾನೆ, ತುಂಬ ಜನಗಳು ಬಂದು ಟ್ರೈ ಮಾಡಿದ್ರು, ಯಾರ ಕೈಲೂ ಸಾಧ್ಯ ಆಗಲಿಲ್ಲ ಧನಸ್ಸನ್ನು ಎತ್ತಕ್ಕೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾನೆ. ಒಟ್ಟಿಗೆ ಬರ್ತಾರೆ ಅಂತ ನಾವು ಆಮೇಲೆ ಬರೋ ಕಥೆಗಳಲ್ಲಿ ನೋಡೋದು. ಯಾಕಂದರೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕಲ್ಲ. ಒಬ್ಬೊಬ್ಬರೇ ಬರ್ತಾರೆ, ಒಬ್ಬರು ಈ ಥರ ಎತ್ತಾರೆ, ಇನ್ನೊಬ್ಬರು ಆ ಥರ ಎತ್ತಕ್ಕೆ ಪ್ರಯತ್ನ ಮಾಡ್ತಾರೆ, ಒಬ್ಬ ಗರ್ವದಿಂದ ಬರ್ತಾನೆ, ಇನ್ನೊಬ್ಬ ವಿನಮ್ರತೆಯಿಂದ ಬರ್ತಾನೆ. ಅದೆಲ್ಲ ಹೇಳ್ಕೊಂಡು ಬಂದಾಗ ಇನ್ನೊಂದು ಸ್ವಲ್ಪ ಡ್ರಾಮಾ ಆ್ಯಡ್ ಆಗುತ್ತೆ ಅನ್ನೋ ಒಂದೇ ಕಾರಣ ಅಷ್ಟೇ.